Watch India's largest kids library only on Jio Hotstar. Download the app now. ವೈರಸ್ ಬಂದ್ಬಿಟ್ಟ. ಹಲೋ ಜಾನ್, ನಾನ್ ನಿನ್ಗೋಸ್ಕರ ಇವತ್ತು ಒಂದು ಹೊಳೆಯೋ ಅಂತ ಮಿಂಚು ಅಂತ ವಸ್ತು ತಗೊಂಡ್ಬಂದಿದ್ದೀನಿ. ಬೇಗ ತೋರಿಸಿ ಪ್ರೊಫೆಸರ್ ವೈರಸ್, ಬೇಗ ತೋರಿಸಿ. ಇಲ್ಲಿ ನೋಡು, ಇದು ವೈರಸ್ ಎಲೆಕ್ಟ್ರಿಸಿಟಿ ಗ್ಯಾಡ್ಜೆಟ್. ಇದು ಅದರ ಸ್ಪೆಷಲ್ ಸ್ಪ್ರೇ. ಇದು ಅದರ ಸ್ಪೆಷಲ್ ರಿಮೋಟ್. ನೀನು ಈ ಸ್ಪ್ರೇನ ಯಾರ ಮುಖದ ಮೇಲೆ ಆದ್ರೂ ಸ್ಪ್ರೇ ಮಾಡಿಬಿಟ್ಟು ಈ ಬಟನ್ ಒತ್ಬಿಟ್ರೆ ಅವ್ರ ಬಾಡಿಯಿಂದ ರೇಸ್ಗಳು ಬಂದ್ಬಿಟ್ಟು ಆಕಾಶದ ಹತ್ರ ಹೋಗುತ್ತೆ. ಆ ಕಿರಣಗಳಿಂದ ಆರ್ಟಿಫಿಷಿಯಲ್ ಮೋಡ ಆಗುತ್ತೆ. ಮತ್ತ ಆ ಮೋಡಗಳು ಭಾರಿ ಸಿಡ್ಲಿನಿಂದ ಆ ಮನುಷ್ಯನ ಅಟ್ಯಾಕ್ ಮಾಡುತ್ತೆ. ಆ ಮನುಷ್ಯ ಎಲ್ಲೇ ಹೋದ್ರು ಸರಿ, ನೀನ್ ಈ ಬಟನ್ ಪ್ರೆಸ್ ಮಾಡ್ತಾ ಇದ್ರೆ ಸಾಕು, ಮೋಡದಿಂದ ಸಿಡ್ಲು ಬರ್ತಾನೆ ಇರುತ್ತೆ. ಓಕೆ ವೈರಸ್ ಸರ್, ಇದರಿಂದ ನಾನು ಗ್ಯಾಜೆಟ್ ತಗೊಂಡೋಗಿ ಮೋಟು ಬದಲಿಗೆ ಸಖತ್ ಕನೆಕ್ಟ್ ಮಾಡ್ಬಿಡ್ತೀನಿ. ಅವರಿಬ್ರು ಕರೆಂಟ್ ಹೊಡೆದ ಕಾಗೆ ತರ ಕಾ ಕಾ ಅಂತ ಹೋಗ್ತಿರ್ಬೇಕು ಸರ್. ನಡಿ, ಇವಾಗ ನನಗೆ 10 ಕೋಟಿ ರೂಪಾಯಿ ಕೊಡು. ವೈರಸ್ ಸರ್, ನಿಮ್ ದುಡ್ಡನ್ನ ಇವತ್ತು ಖಂಡಿತ ಕೊಟ್ಬಿಡ್ತೀನಿ. ಪ್ಲೀಸ್ ಟೇಕ್ ಆಲ್ ದ ಮನಿ ಇನ್ ಕ್ಯಾಶ್. ವೈರಸ್ ಸರ್, ನಿಮ್ಮ ಹಣ ಈಗ ನಿಮ್ಗೆ ಸಿಕ್ಬಿಡ್ತಲ್ಲ, ಕೊಡಿ. ತಗೋ. ಜಾನ್, ನೀನ್ ಮತ್ತೆ ನನ್ನ ಮೇಲೆ ನನ್ನ ಗ್ಯಾಡ್ಜೆಟ್ ನ ಸ್ಪ್ರೇ ಮಾಡ್ತಾ ಇದೀಯಾ? ನೀನ್ ಬದಲಾಗೋದೇ ಇಲ್ಲ. ಡೋಂಟ್ ವರಿ ವೈರಸ್ ಸರ್, ಡೋಂಟ್ ವರಿ. ಜಾನ್, ನಿನ್ ಜೊತೆ ವ್ಯವಹಾರ ಮಾಡ್ತಾ ಮಾಡ್ತಾ ನಾನು ನಿನಗಿನ ಎಕ್ಸ್ಪರ್ಟ್ ಆಗಿದ್ದೀನಿ. ನನಗೆ ಗೊತ್ತಿತ್ತು ನೀನ್ ಇಂಥ ಎಡವಟ್ಟೆಲ್ಲ ಮಾಡೇ ಮಾಡ್ತೀಯ ಅಂತ. ಬಾಯ್ ಬಾಯ್. ಬನ್ನಿ, ಕಮ್ ಆನ್, ಫಾಲೋ ಮೀ. ಗುಡ್ ಮಾರ್ನಿಂಗ್ ಮೋಟು ಪತ್ಲು. ಏನ್ ಸಮಾಚಾರ ಇವತ್ತು? ಜಾನ್, ಇವತ್ತು ನಿನಗೆ ನಮ್ಮನ್ನು ವಿಚಾರಿಸ್ಕೊಳ್ಳೋ ಯೋಚನೆ ಹೆಂಗೋ ಬಂತು? ಏನಿಲ್ಲ, ಹೀಗೆ ಸುಮ್ಮನೆ ಸುಟ್ಟು ಗಾಯದ ಮೇಲೆ ಉಪ್ಪು ಹಾಕೋಣ ಅಂತ ಬಂದಿದ್ದೀನಿ. ಸುಟ್ಟಕಾಯಿದ ಮೇಲೆ ಉಪ್ಪು ಹಾಕೋದಿಕ್ಕೆ ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು? ಇಲ್ಲಿ ಯಾರಿಗೂ ಗಾಯ ಆಗಿಲ್ಲ. ನೀವಿಬ್ರು ಇದಿರಲ್ಲಪ್ಪ, ಅದಕ್ಕೋಸ್ಕರ ಬಂದೆ. ಪತ್ಲ, 1 ನಿಮಿಷ ಈ ಜಾನಿಗೆ ನಾನು ವಿಚಾರಿಸ್ಕೊತೀನಿ. ಹಂಗ ಬೇಡ ಮಗ. ನನ್ನ ಹತ್ರ ನಿಮ್ಮಂತ ಸ್ಪೆಷಲ್ ಮನುಷ್ಯಗೋಸ್ಕರ ಸ್ಪೆಷಲ್ ರಿಮೋಟ್ ಇದೆ. ಇದ್ರ ಬಟನ್ ಒತ್ಬಿಟ್ಟ ತಕ್ಷಣ ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಏನಾಯ್ತು ಪತ್ಲ? ಗೊತ್ತಾ? ಅಯ್ಯ. ಜಾನ್, ಏನಾಯ್ತು? ಜಾನ್, ಈ ಸಿಡ್ಲು ನಮ್ಮೆಲ್ಲ ಯಾಕೆ ಬಿತ್ತು? ಒಂದ್ಸಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವೇನ್ರ? ಇನ್ನೊಂದ್ಸರಿ ಡೆಮೋ ತೋರಿಸ್ಬೇಕಾ ನಿಮಗೆ? ಬೇಡ ಬೇಡ, ನಮ್ಗೆ ಅರ್ಥ ಆಯ್ತು, ನಮ್ಗೆಲ್ಲ ಅರ್ಥ ಆಯ್ತು. ಮೋಟು, ಅವನ್ನ ಮತ್ತೆ ಕೇಳ್ಬೇಡ ಕಣ, ಓಡ ಇಲ್ಲಿಂದ. ಚಿಂಗಂ ಸರ್. You're right, I'm Mr. Chingan. What can I do for you? ನೀವಿಬ್ಬರು ಯಾರು ನೀವು? ನಾವು ಮೋಟು ಪತ್ಲು ಸರ್. ಇದು ಪೊಲೀಸ್ ಸ್ಟೇಷನ್. ನೀವು ಮೋಟು ಪತ್ಲನ್ನು ನೋಡ್ಬೇಕು ಅಂದ್ರೆ ಅವ್ರ ಮನೆಗೆ ಹೋಗಿ. ಸರ್, ನಾವಿಬ್ರೇ ಮೋಟು ಪತ್ಲು ಸರ್. ಇಸ್ ಇಟ್? ಅಯ್ಯಮ್ಮ, ನಮ್ಗೆ ಗೊತ್ತಿಲ್ಲ ಸರ್. ಜಾನ್ಗೆ ಯಾವ್ದೋ ಒಂದು ಗ್ಯಾಜೆಟ್ ಸಿಕ್ಬಿಟ್ಟಿದೆ. ಅದರಿಂದ ಅವನು ನಮ್ಮ ಮೇಲೆ ಸಿಡ್ಲು ಮಳೆ ಬರುಸ್ತಾ ಇದ್ದಾನೆ. ಆ ಥರನ ಒಂದು ಗ್ಯಾಜೆಟ್ ಇದೆಯಾ? ನಾನ್ ಮಾತ್ರ ನಂಬಲ್ಲ. ಹಲೋ ಚಿಂಗನ್ ಸರ್,
ಏಯ್ ಜೋನ್, ಕಾನೂನ್ ಮೇಲಾಣೆ ಎಲ್ಲಾನು ಡೀಟೈಲ್ ಆಗಿ ಬಗಳು. ನಿಮಗೂ ಡೀಟೇಲ್ ಆಗಿ ಹೇಳ್ತೀನಿ ಚಿಂಗಮ್ ಸರ್. ಇಲ್ಲಿ ನೋಡಿ ಸರ್, ಇದೊಂದು ಸ್ಪೆಷಲ್ ಸ್ಪ್ರೇ. ಹಾಗೆ ರಿಮೋಟ್ ಅಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಚಿಕ್ಕಪ್ಪ ಸರ್ ಮತ್ತೆ ಸಿಟ್ಟು ಹೊಡಿತಾ ಇದೆ. ಏನ್ ಮಾಡೋದು? ಅಯ್ಯೋ ಓಡಿ ಚಿಕ್ಕನ್ ಸಾರ್ ಬನ್ನಿ. ಈಗ ನೀವೆಲ್ಲರೂ ಒಂದೇ ತರ ಕಾಣಿಸ್ತಾ ಇದ್ದೀರಾ. ಅಯ್ಯಯ್ಯೋ ಜಾರ್, ಇದೆಲ್ಲ ಏನು? ಚಿಂಗಂ ಸಾರ್ ಯಾಕೆ ಏನು ಅಂತ ಏನು ಕೇಳ್ಬೇಡಿ ಸಾರ್, ಇಲ್ಲಿಂದ ಓಡೋಣ ಬನ್ನಿ ಸಾರ್. ಓಕೆ. ಅಯ್ಯೋ ಓಡು, ಬದಲು ಕೂತ್ಕೊಳ್ಳಿ, ಬೇಗ ಹೋಗೋಣ. ಬನ್ನಿ ಸರ್, ಬೇಗ ಸರ್. ಅಯ್ಯೋ. ಓ ವಾವ್ ಬಾಸ್ ವಾವ್. ಮೋಟು ಪತ್ಲು ಯಾವಾಗ್ಲೂ ಡಿಮುಕ್ ಬುದ್ಧಿ ಕಲಿಸ್ತಾ ಇದ್ರು, ಈಗ ನೀವು ಅವರಿಗೆ ಪಾಠ ಕಲಿಸಿದ್ದೀರಾ. ಒಟ್ಟು ಏನಾದ್ರು ಮಾಡೋ, ಇಲ್ಲ ಅಂದ್ರೆ ಜಾನ್ ಜೀವನ ಪೂರ್ತಿ ನಮ್ಮಲ್ಲಿ ಸಿಡ್ಲು ಬರ್ಸಿ ನಮ್ಮ ಫೇಸ್ ಕಟ್ಟೆಲ್ಲ ಹಾಳು ಮಾಡ್ಬಿಡ್ತಾನೆ. ಮೊದ್ಲು ನನಗೆ ಏನು ಯೋಚನೆ ಬರ್ತಿಲ್ಲ ಕಣೋ, ನೀನೇ ಏನಾದ್ರು ಐಡಿಯಾ ಕೊಡೋ. ಐಡಿಯಾ? ಚಿಕನ್ ಸಾರ್, ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಸರ್. ನನ್ನ ಜೀವದ ಗೆಳೆಯ ಇಲ್ಲೊಡೆಯ ಸೋಲಾರ್ ಲೈಟ್ ಇನ್ವರ್ಟರ್ ಎಕ್ಸ್ಪೆರಿಮೆಂಟ್ ಹೆಂಗಿದೆ? ಇದಕ್ಕೆ ಹೆವಿ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದೆ ಕಣಪ್ಪ. ಒಂದ್ಸರಿ ಜೋರಾಗಿ ಸಿಡ್ಲು ಹೊಡಿತು ಅಂದ್ರೆ ನಮ್ ಕೆಲಸ ಆದಂಗೆ ಕಣಪ್ಪ. ನೀಲೇ ಕುತ್ಕೊಂಡು ನೋಡ್ತೀರಪ್ಪ, ನಾನು ಲ್ಯಾಬ್ ಒಳಗೆ ಹೋಗಿ ಎಲ್ಲ ಕನೆಕ್ಷನ್ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಡಾಕ್ಟರ್ ಅಣ್ಣ, ಅಯ್ಯಪ್ಪ, ಮೋಟು ಪತ್ಲು ಚಿಂಗಂ ಸರ್, ಏನು ನಿಮ್ ಗತಿ? ಯಾರಿಗ್ ಮಾಡಿದ್ದು? ಜಾನ್ ನಮ್ಮ ಮೇಲೆ ಸಿಡ್ಲು ಬರ್ಸ್ಬಿಟ್ಟು ನಮ್ಮನ್ನೆಲ್ಲ ಸುಟ್ಟೋಗೋ ತರ ಮಾಡ್ಬಿಟ್ಟಿದ್ದಾನೆ. ಜಾನ್ ಹತ್ರ ಸ್ಪ್ರೇ ಇದೆ, ಅದರಿಂದ ನಮ್ಮ ಮೇಲೆ ಸಿಡ್ಲು ಹೊಡಿತು. ಡಾಕ್ಟರ್ ಜಟ್ಕಾ ಅಣ್ಣಂಗೆ ಹೆವಿ ವೋಲ್ಟೇಜ್ ನ ಅವಶ್ಯಕತೆ ಇದೆ. ಇವ್ರನ್ನ ನಾನೇನಾದ್ರೂ ಇಲ್ಲೇ ಉಳಿಸ್ಕೊಂಡ್ರೆ ನಮಗೆ ಹೆವಿ ವೋಲ್ಟೇಜ್ ಸಿಗುತ್ತೆ. ಡಾಕ್ಟರ್ ಜಟ್ಕಣ್ಣ ಒಳಗಡೆ ಯಾವ್ದೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ಯುಸಿ ಆಗಿದ್ರೆ ನನಗನ್ಸುತ್ತೆ ನೀವು 3 ಜನನು ಎಕ್ಸ್ಪೆರಿಮೆಂಟ್ ಗೆ ಹೆಲ್ಪ್ ಆಗ್ತೀರಾ ಅಂತ. ಗಸೀಟ, ನೀ ನಮ್ಗೆ ಕಾಪಾಡ್ತಿದ್ಯಾ ಅಥವಾ ಬೇರೆ ಏನಕ್ಕಾದ್ರೂ ತಗ್ಲಾಗ್ತಾ ಇದೀಯಾ? ಹೇಳು. ಜಾನ್, ನಾನ್ ಕೇಳ್ಪಟ್ಟೆ ನೀನು ಆಕಾಶದಿಂದ ಏನೋ ಸಿಡ್ಲು ಓಡಿಸ್ತಾ ಇದೀಯಂತೆ. ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ಗ್ಯಾಜೆಟ್ ಬಗ್ಗೆ ನಾನು ಕೇಳೇ ಇಲ್ಲ. ಗಸಿಟರಾಮ್, ನೀನು ಮೋಟು ಪತ್ಲು ಮತ್ತೆ ಚಿಂಗಂ ಸರ್ ಯಾವತ್ತು ಕಷ್ಟದಲ್ಲಿರೋದು ನೀನ್ ನೋಡೇ ಇಲ್ಲ ಅಲ್ವಾ? ಅದಕ್ಕೆ ನೀ ಈ ತರ ಹೇಳ್ತಾ ಇದೆಯಾ? ಬೇಕಾದ್ರೆ ನಿನಗೂ ಈಗ ಡೆಮೋ ತೋರಿಸ್ಲೇನಪ್ಪ? ಹಾ ತೋರ್ಸು. ನನಗಂತೂ ನಿನ್ ಮೇಲೆ ನಂಬಿಕೆನೇ ಇಲ್ಲ. ಗಸಿಟರಾಮ್, ನೀ ನನ್ನ ದೋಸ್ತು, ನನ್ನ ಎನ್ಮಿ ಜೊತೆ ಯಾವಾಗ್ಲೂ ನೀನ್ ಸೇರ್ಕೊಂಡೆ. ಏಯ್, ಜಾನ್ ಬೇಡ ಕಣ. ಬಲ್ಲೆ ಬಲ್ಲೆ ಬಲ್ಲೆ. ಗಸಿಟರಾಮ್, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗೋಯ್ತು ಕಣಯ್ಯ. ನನ್ನ ಟೆಸ್ಟ್ಗೆ ಎಷ್ಟು ವೋಲ್ಟೇಜ್ ಬೇಕಾಗಿತ್ತು ಅಷ್ಟು ಒಂದೇ ಸರಿ ಸಿಕ್ಬಿಡ್ತು ಕಣಪ್ಪ. ಇಲ್ಲಿ ಕಣಪ್ಪ ಗಸಿಟ, ಇನ್ನೊಂದ್ ಸಾರಿ ನಂಗೆ ಸಿಕ್ಬಿಟ್ರೆ ಇಡೀ ಫುರ್ಫುರಿ ನಗರನೇ ಬೆಳಕಿಂದ ಪ್ರಕಾಶಮಾನವಾಗಿರ್ಬೇಕು, ಹಂಗ್ ಮಾಡ್ತೀನಿ ಕಣಪ್ಪ. ಗೆಳೆಯ, ಹೆಂಗಪ್ಪ ಮಾಡ್ದೆ ನೀನು? ಬೇಕಾದ್ರೆ ನಿನಗೂ ಈಗ ಡೆಮೋ ತೋರಿಸ್ಲೇನಪ್ಪ? ಡಾಕ್ಟರ್, ಒಂದ್ ನಿಮಿಷ ಇರಿ. ಗಸಿಟರಾಮ್, ಪಾಪ ಒಂದ್ ನಿಮಿಷ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಯ್ಯೋ ಮೋಟೋ ಏನೋ? ಅಯ್ಯೋ ಯಪ್ಪ, ಡಾಕ್ಟರ್ ಜಟ್ಕನ ಎಕ್ಸ್ಪೆರಿಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದೆ. ಸಾರಿ, ಬಿಟ್ಬಿಡು ನನ್ನ ಪ್ಲೀಸ್. ಅಯ್ಯೋ, ನನ್ನ ಜೀವದ ಗೆಳೆಯರ, ಯಾರಾದ್ರೂ ಮಾತಾಡ್ರಪ್ಪ. ಇಷ್ಟೊಂದು ಕರೆಂಟು ಎಲ್ಲಿಂದ ಬಂತು ಅಂತ ಹೇಳ್ರಪ್ಪ. ನಾನೇ ಹೇಳ್ತೀನಿ. ಡಾಕ್ಟ್ರಣ್ಣ, ದಯವಿಟ್ಟು ಕೇಳಬೇಡಿ ಎಲ್ಲಿಂದ ಬಂತು ಯಾಕೆ ಬಂತು ಅಂತ. ಬನ್ನಿ ಇಲ್ಲೇ, ಬೇಗ ಕಾರ್ ಸ್ಟಾರ್ಟ್ ಮಾಡಿ ಡಾಕ್ಟ್ರಣ್ಣ. ಇನ್ನು ಬೇಗ ಹೋಗಪ್ಪ. ಪತ್ತು ಹೊಟ್ಟೆ ಹಸು ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ, ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ? ಒಟ್ಟು ಜಾನ್ ಕಾರ್ ಮೇಲೆ ಕಾರ್ ಓಡಿಸೋ.
ಸಕ್ಸಸ್ ಆಯ್ತು. ಜಾನ್, ನಾನಿನ್ನ ಬಿಡಲ್ಲ ಕಣ. ಅಯ್ಯೋ, ನನಗೆ ಕರೆಂಟ್ ಹೊಡೆದ್ಬಿಟ್ಟಲ್ಲಪ್ಪ. ಚಿಂಗಮ್ ಸರ್, ಜೈಲಿಗೆ ಹಾಕ್ಬಿಡಿದಾರಲ್ಲ. ಜಾನ್, ಆ ಗ್ಯಾಜೆಟ್ ಇಂದ ಏನ್ ಮಜಾ ತಗೋಬೇಕು ಅಷ್ಟೆಲ್ಲ ಮಜಾ ತಗೊಂಡಾಗಿದೆ ನಿಂದು. ಈಗ ಅದಕ್ಕಿಂತ ಸಖತ್ ಮಜಾ ಚಿಂಗಮ್ ಸರ್ ಕೊಡ್ತಾರೆ ಜೈಲಲ್ಲಿ. Watch India's largest kids library only on Geo Hotstar. Download the app now.